4/8/24 ದಿನ ನೇತಾಜಿ ಗೌಂಡ್ ಬಸವೇಶ್ವರ ನಗರದಾಗೆ ವಿಶ್ವ ಕುಂದಾಪುರ ಕನ್ನಡ ದಿನದ ಪ್ರಯುಕ್ತ ಮಕ್ಕಳು ಮರಿ ಪಲ್ಲಾದರು ಹಳಿಯರು ಮಾಳಿಯರು ಎಲ್ಲ ಸೇರ್ಕೊಂಡು ಟೀಮ್ ಕುಂದಾಪುರಿಯನ್ಸ್ ಅಂದೇಳಿ ಒಂದು ಪಂಗಡ ಕಟ್ಕೊಂಡು ಪಂಚಪರ್ವದ ಪ್ರಯುಕ್ತ ಎಂಥ ಚಂದದ ಕಾರ್ಯಕ್ರಮ ನಡೆಸ್ಕೊಟ್ಟಿರಂದರೆ ಇದ್ರಾಗೆ ಮಕ್ಕಳು ಛದ್ಮವೇಷು ಪಲ್ಲಾದರ ಹುಲಿಯಾಸು ಮಹಿಷಾಸುರ ಮರ್ದಿನಿ ಯಕ್ಷಗಾನು ಕಂದಿಲು ಕುಣಿತು ಕಂಠ ಕುಂದಪ್ರಭ ಕೋಳಿ ಪಡಿ ಮಾರ್ರೆ ಅದ್ರಾಗೂ ಫೈಟರ್ ಕೋಳಿ 1-2 ಹೇಳ್ತಾ ಹೋದರೆ ಪಟ್ಟಿ ಹನುಮಂತನ ಬಾಲದ ಹಾಗೆ ಬೆಳೀತಾ ಹೊತ್ತು. ಅದಕ್ಕೋಸ್ಕರ ಇಡೀ ಕಾರ್ಯಕ್ರಮ ಅಂದರೆ ಇಡೀ ದಿನದ ಕಾರ್ಯಕ್ರಮ ತಟ್ಟಿ ಬಡ್ದು ಕತ್ತರಿಸಿ ಕೊಯ್ದು ಹಿಂದಾಕಿ ಮುಂದಾಕಿ ಸಣ್ಣದು ಮಾಡಿ ಒಂದು ಜಲಕ್ಕನ್ನು ಕೆಲವೇ ನಿಮಿಷದಾಗ ನೀವು ಕಾಮಂಗೆ ನಿಮ್ಮ ಮುಂದೆ ಇಡ್ತಾ ಇತ್ತು. ಬಾಯ್ ಒಂಚೂರು ಕಣ್ಣಿತ್ತು ಹಾಯಿಸಿ ಮಾರ್ರೆ. ಅತ್ಯಂತ ಪ್ರೀತಿಯಿಂದ ಆತ್ಮೀಯತೆಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡಿಕೊಳ್ತಾ ಇದ್ದೀವಿ. ಬಹುಶಃ ಕುಂದಾಪುರ ಕನ್ನಡ ಭಾಷೆಗಿರುವಂತಹ ಶಕ್ತಿ, ನಮ್ಮ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರಗಳಿರುವಂತಹ ಶಕ್ತಿ ಇವತ್ತು ಆಷಾಢಿ ಅಮಾವಾಸ್ಯೆ ಹಬ್ಬದ ದಿನ ಬರೀ ರಾಜ್ಯದಲ್ಲಿ ಮಾತ್ರವಲ್ಲದೆ ವಿಶ್ವದ ಮೂಲೆಗಳಲ್ಲಿ ಕುಂದಾಪುರ ಕನ್ನಡ ಹಬ್ಬವನ್ನು ಮಾಡ್ತಾ ಇದ್ರ. ನಮ್ಮೊಂದಿಗೆ ಈ ಕ್ಷಣದಲ್ಲಿ ನಮ್ಮ ಪ್ರೀತಿಯ ಶಾಸಕರಾದಂತಹ ಗುರುರಾಜ್ ಗಂಟಿಹೊಳೆ ಸೇರಿಕೊಂಡಿದ್ದಾರೆ. ಟೀಮ್ ಕುಂದಾಪುರದ ಬಗ್ಗೆ ಗುರುವಣ್ಣ ಮಾತಾಡ್ತಾರೆ. ಓವರ್ ಟು ಬೋಲೋ ಭಾರತ್ ಮಾತಾ ಕಿ. ಇವರು ಟೀಮ್ ಕುಂದಾಪುರ ಅಂತೇಳಿ ಏನು ಮಾಡಿದ್ದಾರೆ, ಒಂದು ಊರಿನ ತರುಣರು ಯಂಗ್ಸ್ಟರ್ಸ್ ಎಲ್ಲರೂ ಒಟ್ಟಾದದ್ದು. 2ನೇ ವರ್ಷ ಇಡೀ ಏನಾರು ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇರ್ತಾರೆ. ಎಲ್ಲದಕ್ಕಿಂತ ಹೆಚ್ಚು ಕುಂದಾಪುರಕ್ಕೆ ಸಂಬಂಧಪಟ್ಟ ಅದು ಕಂಬಳ ಇರ್ಬೋದು, ಯಕ್ಷಗಾನ ಇರ್ಬೋದು, ಯಾವುದೇ ನ್ಯೂಸು ಸ್ಪಾರ್ಕ್ ಆಯಿತು ಅಂತ ಹೇಳಿದರೆ ಅದು ಫಸ್ಟ್ ರೆಸ್ಪಾಂಡ್ ಇವ್ರ ಕಡೆಯಿಂದ ಬಂದುಬಿಡ್ತದೆ. ಅದಕ್ಕೊಂದು ಡೈರೆಕ್ಷನ್ ಕೊಟ್ಟು ಬಿಡ್ತಾರೆ, ಅದು ಹೇಗೆ ಹೋಗಬೇಕು ಅಂತೇಳಿ ಹೇಳಿ ಆ ರೀತಿಯಲ್ಲಿ ಮೂವ್ ಮಾಡಿ ಬಿಡ್ತಾರೆ. ಆ ಕೆಪಾಸಿಟಿ ಇರುವ ಟೀಮ್ ಇದು. ಇಲ್ಲಿ ಈ ವರ್ಷ ಏನೋ ಹೊಸ ಸಂಕಲ್ಪ ಕಾರ್ಯಕ್ರಮನೂ ಭಾರಿ ಚಂದ. ಯಾಕೊಬ್ಬ ಖಾದರ್ ಗುಲ್ವಾಡಿ, ನಮ್ಮ ಕೊಡ್ಲಾಡಿ ಮಂಜುನಾಥ್ ನಾಯ್ಕರು, ಸದಾಶಿವ ರಾಯರ ಹಳೆಯರು ಎಲ್ಲ ದೊಡ್ಡ ಆ ರೀತಿ ಸಾಧಕರನ್ನೇ ಕರೆಸೋದು ಇಲ್ಲಿ ಕರೆಸಿ ಇಲ್ಲಿ ಸನ್ಮಾನ ಮಾಡುವಂಥದ್ದು ಅದೊಂದು ಒಳ್ಳೆ ಕಲ್ಪನೆ. 2ನೇದು 365 ದಿವಸವೂ 365 ಗಿಡದ ರೀತಿ ಒಂದು ನಡುವಂಥ ಕಲ್ಪನೆ ಇಟ್ಕೊಂಡಿದ್ದಾರೆ. ಸೊ ನಮ್ಗೆ ಎಂತ ಕೇಂದ್ರ ವರ್ಷ ಇಡೀ ನಿಮ್ಮ ಸಂಗತಿಗೆ ಐಕಂಬ ಅಂದಮೇಲೆ ಒಂದು ಆಲೋಚನೆ ಇತ್ತು ಈಗ. ಸೊ ದೇವ್ರು ಒಳ್ಳೇದು ಮಾಡಲಿ. ಬೆಂಗಳೂರು ಪಟ್ಟಣದಲ್ಲೂ ಸಹಿತ ಊರಿನ ಸಂಸ್ಕೃತಿ ಸ್ವಭಾವ ಉಳಿಸ್ಕೊಳ್ಳುವುದಕ್ಕೆ ಈ ರೀತಿ ಒಂದು ಟೀಮ್ ಆಗಿ ಹೋಗ್ತಾ ಇದ್ದೀರಿ. ನಿಮ್ಮ ಉತ್ಸಾಹ ನಮ್ಮ ಉತ್ಸಾಹ. ಸೊ ನೀವು ತಗೊಂಡು ಹೋಗ್ತಾ ಇರುವ ಸ್ಟೈಲ್ ಈಗಲೇ 5 ವರ್ಷದಲ್ಲೇ ಇಷ್ಟು ದೊಡ್ಡ ಒಂದು ಚಾರ್ಮ್ ಬಂದಿದೆ. ಇನ್ನೂ ಒಂದಷ್ಟು ಮುಂದೆ ಹೋಗುವಾಗ ಮತ್ತೂ ದೊಡ್ಡ ಸಾಧನೆ ಆಗ್ತದೆ. ನಿಮ್ಮ ಸಂಘಟನೆ, ನಿಮ್ಮ ಸಾಧನೆ ಎಲ್ಲವೂ ಸಹಿತ ಚೆನ್ನಾಗಾಗ್ಲಿ, ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಹಾಗೆ ಹರೀಶ್ ಸರ್ ನಮ್ಮ ಜೊತೆ ಇದ್ದಾರೆ. ಕನ್ನಡದ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಸೊಬಗಿನ ಬಗ್ಗೆ ಒಂದೆರಡು ಮಾತುಗಳು ಸರ್. ನಾವು ಹೇಳ್ತೀವಿ ನಮ್ಮ ಸಂಸ್ಕೃತಿ ಮರೆಯಾಗಿ ಹೋಗ್ತಾ ಇದೆ, ನಮ್ಮತನ ಮರಿತೀವಿ ಆಧುನಿಕತೆಯಲ್ಲಿ ಅಂತ. ನಮಗೆ ಭರವಸೆ ಏನು ಅಂದರೆ, ನೀವು ಈ ರೀತಿ ಯುವಕರು ಮತ್ತೆ ವಾಪಸ್ ಆ ಸಂಸ್ಕೃತಿಯನ್ನು ಮೆಲುಕು ಹಾಕುವ, ಅದನ್ನು ಮುಂದಿನ ತಲೆಮಾರಿಗೆ ಪಾಸ್ ಮಾಡುವಂಥ ಕೆಲಸವನ್ನು ನೀವೆಲ್ಲ ಮಾಡ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ನಾನು ಅತ್ಯಂತ ಪ್ರೀತಿಯಿಂದ ಹೆಮ್ಮೆಯಿಂದ ನಿಮ್ಮೆಲ್ಲರನ್ನು ಅಭಿನಂದಿಸೋಕೆ ಬಯಸ್ತೇನೆ. ಹರೀಶ್ ಸರ್ಗೆ ಅತ್ಯಂತ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ ಇದ್ದೀವಿ. ಮಂಡ್ಯಹಾಳೆ ಬಹುಶಃ ನಮ್ಮದು ಕೃಷಿ ಪ್ರಧಾನವಾದಂಥ ಊರಾಗಿರೋದ್ರಿಂದ ಮಂಡ್ಯಹಾಳೆ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಬಹಳ ವಿಶೇಷ. ಮಂಡ್ಯಹಾಳೆ ಹೂಗನ್ನು ಕೊಟ್ಟು ಮಂಡ್ಯಹಾಳೆ ಹಾಕಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನಾವು ಬರಮಾಡಿಕೊಳ್ತಾ ಇದ್ದೀವಿ. ಪಂಚಪರ್ವ ಇದು ಟೀಮ್ ಕುಂದಾಪುರನ್ಗೆ 5 ವರ್ಷದ ಸಂಭ್ರಮ. ಈಗ ಖ್ಯಾತ ನಟರು ರಮೇಶ್ ಭಟ್ರು ಅವ್ರು ನಮ್ಮವ್ರ ಅಂದೇಳಿ ಹೇಳೋಕೆ ನಮ್ಗೊಂದು ಖುಷಿ. ರಮೇಶ್ ಭಟ್ರು ಕೆಲವು ನಿಮಿಷದಂಗೆ ನಮ್ಮನ್ನು ಸ್ವಲ್ಪ ಹೊತ್ತಂಗೆ ಅವ್ರ ಒಳಗೆ ಜಾಯ್ನ್ ಆತ್ರ ಅವ್ರು ಬರ್ತಿದ್ದಂಗೆ ನಾವು ಕಾರ್ಯಕ್ರಮ ಶುರು ಮಾಡೋದು. ಯಕ್ಷಗಾನದ ಮುಖಾಂತರವೇ ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಶುರು ಮಾಡ್ರೆ ಭಾಳ ಚಂದ ಅಂದೇಳಿ ಹೇಳಿ ಇಡೀ ಕರ್ನಾಟಕದ ಮನೆ ಮಾತಾಗಿರುವಂಥ ರಮೇಶ್ ಭಟ್ರು ನಮ್ಮ ಕುಂದಾಪುರದ ಹೆಮ್ಮೆ. ರಮೇಶ್ ಭಟ್ರನ್ನ ನಿಮ್ಮೆಲ್ಲರ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ರಮೇಶ್ ಭಟ್ರನ್ನ ವೇದಿಕೆಗೆ ನಾನು ಬರಮಾಡ್ಕಂತೆ. ವೇದಿಕೆ ಮೇಲೆ ಇಪ್ಪಂತ ಎಲ್ಲ ಗಣ್ಯರನ್ನ ನಾವು ಒಬ್ಬರೊಬ್ಬರನ್ನ ಸ್ವಾಗತ ಮಾಡ್ಕೊಂಡು ಬಯಸ್ಕಂತೆ. ಅದೇ ಖುಷಿ ಅದೇ ಹಠ ಬಿಟ್ಕೊಡುದಿಲ್ಲ ನಮ್ಮೂರು, ಕನಸು ಕೊಡುವ ಕಡಲೇ ದೈವ, ಆಡಿ ಭಾಷೆ ಚಂದ ಮಾಡೂಟ ಚಂದ. ಟೀಮ್ ಕುಂದಾಪುರಿಯನ್ಸ್ ಪಂಚಪರ್ವ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಉದ್ಘಾಟನೆ ಈಗ ವೇದಿಕೆ ಮೇಲೆ ನೆರವೇರುತ್ತೆ. ನಡೆಸಿಕೊಡ್ಕ ರಮೇಶ್ ಭಟ್ ಸರ್.
ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರು ರಮೇಶ್ ಭಟ್ ಸರ್ ಮುಂಚೆ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಕ ರಮೇಶ್ ಭಟ್ ಸರ್ನ ಮಾತಿ ಕರೀತಾ ಇದೆ. ಭಾಳ ಖುಷಿ ಆಯ್ತು. ಈ ಖುಷಿ ಹಂಚುವ ಕೆಲಸ ಟೀಮ್ ಕುಂದಾಪುರಿಯನ್ಸ್ ಅವರು ಸಂಯೋಜನೆ ಮಾಡಿದ್ರೆ. ನಮ್ಮ ಭಾಷೆ ಕುಂದಾಪುರ ಭಾಷೆ ಎಷ್ಟು ಚಂದದ ಭಾಷೆ ಮಾರ್ಯಾರೆ. ಮಾತಿನ ರಾಗ ಅಂದ್ರೆ ಸಂಗೀತ ಇದ್ದಂಗಿತ್ತು. ಏನಾಯ್ತು, ಈಗಿನ ಮಕ್ಕಳೆಲ್ಲ ಹೆಚ್ಚು ಕಲ್ತು ಕೆಲಸಕ್ಕೆ ಪಟ್ನ ಸೇರ್ಕೊಂಡ್ರು. ಅವ್ರಿಗೆ ಮದುವೆ ಮಕ್ಕಳೆಲ್ಲ ಆಗಿ ಅವ್ರು ಯಾರು ಊರಿನ ಭಾಷೆ ಮಾತಾಡೋದಿಲ್ಲ. ಸೊ ಭಾಷೆ ಊರಾಗೆ ಉಳ್ಕಂತ. ಈ ಕುಂದಾಪುರ ಕನ್ನಡ ಅದು ಹಾಳಾಪಕ್ಕಾಗ ಅದನ್ನು ಬೆಳೆಸ್ಕೊ ಉಳಿಸ್ಕೊ, ಅದನ್ನು ಪ್ರತಿದಿನ ಮಾತಾಡುವಂಗೆ ಮಾಡಕ್. ಹೊರಗಡೆ ಜನ ಅಲ್ಲ, ಊರಿನವರಾದರೂ ಮಾತಾಡ್ಕಲ್ಲ. ಈಗಿನ ಪೀಳಿಗೆಗೆ ಆ ಮಾತಿನ ಸೊಗಡನ್ನು ಬೆಳೆಸಿ ಉಳಿಸುವಂಥ ಕಾರ್ಯ ಕುಂದಾಪುರ ಟೀಮ್ ಕುಂದಾಪುರಿಯನ್ಸ್ ಅದನ್ನು ಮಾಡೋದಕ್ಕೆ ಇದ್ದಲ್ಲೇ ಈ ಹಬ್ಬ ಕುಂದಾಪುರ ಕನ್ನಡ ಹಬ್ಬ ನೆರವೇರಿಸ್ತಾ ಇದ್ದಾರೆ. ಭಾಳ ಸಂತೋಷದ ವಿಷಯ. ಅವ್ರ ತಂಡ ನೋಡಿ ಖುಷಿ ಆಯಿತು. ಆ ನಮ್ಮ ಪರಿಸರದ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಹಾಗೆ ದೀಪಕ್ ಶೆಟ್ರ್ ನಿಮ್ಮನ್ನ ಮಾತಿನ ಮಂಟಪಕ್ಕೆ ನಾ ಮಾಡ್ಕಂತಿದ್ದೆ. ಎಲ್ರಿಗೂ ನಮಸ್ಕಾರ. ನಮ್ಮದು ಭಾಷೆಯಲ್ಲ ಹಾಂ, ಈಗ ಬಂತು. ನಮ್ಮದು ಭಾಷೆಯಲ್ಲ, ಅದು ಬದುಕು. 5 ವರ್ಷದ ಕೆಳಗೆ ಸ್ವಲ್ಪ ಜನ ಸೇರ್ಕೊಂಡು ಎಲ್ಲದಕ್ಕೂ ದಿನ ಇತ್ತು, ನಮ್ಮ ಭಾಷೆಗೊಂದು ಯಾಕೆ ದಿನ ಇಲ್ಲ ಅಂತೇಳಿ ಹೇಳಿ ಒಂದು ಕುಂದಾಪುರ ಕನ್ನಡ ದಿನ ಅಂತ ಆಯ್ತು. ಅದು ವಿಶ್ವ ಕುಂದಾಪುರ ಕನ್ನಡ ದಿನ ಅಂತೇಳಿ ಹೇಳಿ ಅದಕ್ಕೆ ಹೆಸರಾಯ್ತು. ಏಗಳಿ ಮಾಡೋದಂತಾಗ ಆಷಾಢಿ ಹಬ್ಬದ ದಿನ ಮಾಡೋದಂತ ಸಹ ಆಯ್ತು. ವಿಶ್ವ ಕುಂದಾಪುರ ಕನ್ನಡ ದಿನ ಆಚರಣೆ ಆಗ್ತಾಯಿತ್ತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಭಾಷೆಯಲ್ಲಿರುವಂಥ ತಾಕತ್ತು ಹಾಗೂ ಭಾಷೆ ಎಲ್ಲಿದ್ದರೂ ನಮ್ಮ ಹೃದಯದಲ್ಲಿತ್ತು ಅನ್ನುವಂಥ ಆ ಒಂದು ಭಾವ. ಆದ್ದರಿಂದನೇ ಭಾಷೆಯೆಲ್ಲ ಬದುಕಂತ ಹೇಳಿ ಟ್ಯಾಗ್ಲೈನ್ ಇಟ್ಕೊಂಡು ಹೋಯ್ತು. ಆಷಾಢಿ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಿ. ಪ್ರತಿಮಕ್ಕ ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತಾಡ್ತಾರೆ ಮಾತಿನ ಮಂಟಪಕ್ಕೆ. ಪ್ರತಿಮಕ್ಕನ್ನು ನಾನು ಪ್ರೀತಿಯಿಂದ ಮಾಡ್ಕಂತೆ. ನಾವೆಲ್ಲ ಈಗ ಒಂದು 7ನೇ ಕ್ಲಾಸ್ 8ನೇ ಕ್ಲಾಸೋ SLC ಡಿಗ್ರಿಯೋ ಅಥವಾ ಡಬಲ್ ಡಿಗ್ರಿಯೋ ಏನೇ ಮಾಡ್ಲಿ, ಮನೆಗೆ ಮಾತ್ರ ಮಗ ಹೆಂಗಿದ್ದೆ ಮಗ, ಎಂತ ಮಾಡ್ತಿದ್ದೆ ಮಗ, ಅದು ತಕ ಬಾ ಮಗ, ಇದು ತಕ ಬಂದಳಿ ಒಂದು ಕೆಲಸ ಹೇಳೋ ಜೊತೆಗೆ ನಮ್ಮ ಕುಂದಾಪುರ ಕನ್ನಡ ಒಂದು ಮಾತಾಡಿ ಪುಣ್ಯ ಕಟ್ಕಣಿ ಯಾಕನೆ. ಬೆಂಗಳೂರಿಂದನೇ ಒಂದು ಮಗು ಒಂದು ಮದಿ ಬಂದದ್ದು ಕುಂದಾಪುರದಲ್ಲಿ. ಆ ಮಗು ಒಂದು ಬದಿಯಂಗೆ ಕೂಕೊಂಡು ಮಾರ್ಕ್ತೈತ್. ನಾ ಹೋಯ್ ಎಂತಾಯ್ತು ಮಗ ಕೇಳಿ, ಮಗುವಿಗೆ ಕನ್ನಡ ಬತ್ತಿಲ್ಲ, ಇಂಗ್ಲೀಷ್ ನೀವು ಕನ್ನಡದಂಗೆ ಕೇಳ್ರಿ ಅದು ಕುಂದಾಪುರ ಕನ್ನಡ ಗೊತ್ತೇ ಇಲ್ಲ ಮಗಿಗೆ. ಯಾಕಂದ್ರೆ ಅಪ್ಪ ಅಬ್ಬಿಯೂ ಇಂಗ್ಲೀಷ್ ಮಾತಾಡೋದು, ಹೊರಗೂ ಇಂಗ್ಲೀಷ್, ಮನೆಗೂ ಇಂಗ್ಲೀಷ್. ಅಜ್ಜಿ ಎಂತ ಮಾಡೋಗೋಯ್ತಾ, ಬಾ ಮಗ ಅಮ್ಮತಿ ಬಾ ಅಂತಿಲ್ಲ, ಬಾ ಹಿಂಗಮ್ ಹೋಗಿ ಹಿಂಗಮ್ ಅಂದರೆ ಕೈ ಬಾಯಿ ಸನ್ನೆ ಮಾಡ್ಕೊಂಡು ಹಿರಿಯರ ಮೊಮ್ಮಕ್ಕಳ ಹತ್ರ ಮಾತಾಡುವಂಥ ಪರಿಸ್ಥಿತಿ ನಾವು ದಯವಿಟ್ಟು ತನ್ಕಂಕಾಗ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೆ. ನಾವು ಎಲ್ಲೇ ಇರಲಿ ನಮ್ಮ ಭಾಷೆ ಬದುಕು ಆಗ ದೀಪಕ್ ಶೆಟ್ರ್ ಹೇಳ್ರ ಒಂದು ದಿನಕ್ಕೆ ಸೀಮಿತ ಆಪಕಾಗ ನಮ್ಮ ಮನಸ್ಸಲ್ಲ ನಮ್ಮ ಬದುಕಲ್ಲ ಅದು ಹಾಸು ಹೊಕ್ಕಾಗಿ ಇದ್ದರೆ ಇಂಥ ದಿನಾಚರಣೆಗಳ ನಾವು ದಿನ ಮಾಡುವ. ಉದ್ಘಾಟನಾ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿತ್ತು. ಗೆದ್ದೆಗೆ ಕೋಳಿ ಪಡಿಕಾಂಬುಕ್ ನಿದ್ರೆ ಗೆದ್ದರೆ ಬೆನ್ನರೆ ಓಡು. ಗೋಣಿ ಚೀಲ ಊಟ ಊರಿ 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 ಗೋಣಿ ಚೀಲ ಊಟ ಅಲ್ಲ ಓಟ. ಓ ವಿರೋಚಕತೆ ಪ್ರವೃತ್ತು ಓಡಿ ಓಡಿ ಕಮಾನ್. ಅದ ಅಲ್ಲ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಜೊತೆಗೆ ಈಗ ನಮ್ಮ ಕಾರ್ಯಕ್ರಮದ ಮೊದಲ ಛದ್ಮವೇಶ ಸ್ಪರ್ಧಿ ರನ್ವಿ ಆರ್ ಪೂಜಾರಿ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ. ಹೆಂಗ್ಸ್ರ, ಓ ಹೆಂಗ್ಸ್ರ, ಹುಂಟಿ ಆಯ್ತು, ಬನ್ನಿ.
ಆಚೆ ಬದಿ ಮಳಿ ಆಯ್ತು, ಬನ್ನಿ ಬೇಗ ಬನ್ನಿ. ನಮಸ್ಕಾರ, ನಾನು ಯಾರು ಗೊತ್ತಾಯ್ತಾ? ಮೇಲ್ಮನಿ ಜಲ್ಜಕ್ಕನೆ. ನಮಸ್ಕಾರ, ನಾ ಯಾರಂತ ಗೊತ್ತದ? ಕೋಳಿ ಪಡಿ ರಂಗ. ಇದೇ ತಿಂಗಳ 17-18ಕ್ಕೆ ಕೋಳಿ ಪಡಿ ಇತ್ತು, ನೀವು ಬತ್ರಿಯಾ? ಬಪ್ಪತಿಗ್ ಬರೀ ಕೈಯಂಗ್ ಬರ್ಬೇಡಿ, ಕೋಳಿ ಇಟ್ಕ ಬನ್ನಿ. ಹೂಂಜ ಮಾತ್ರ ಇತ್ತಲ್ಲ ನಿನ್ನ ಗೊಂಬೆ. ಈಗ ನಮ್ಮ ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಕನಸು ಕೊಡುವ ಕಡಲೆ ದೈವ. ಆಡು ಭಾಷೆ ಚಂದ, ಮಾಡೂಟ ಚಂದ, ಕದ್ದು ಕಳ್ಳ ಕೊಡುಗೆ ಇನ್ನು ಬಾ. ಕದ್ದು ಕದ್ದು ನನ್ನೇ ಕಾಂತ, ಹತ್ರ ಬಂದ್ರೆ ಎದ್ದೋತ, ಯಾಕೆ ಹಿಂಗೆ ಮಾಡ್ತಾ ಹೇಳಲ? ನಂಗೆ ಗೊತ್ತಿದೆ ಚೋರಿ, ಹತ್ರ ಬಂದ್ರೆ ಕೈ ಹಿಡಿದೆ, ನಿನ್ನ ಮಾಯಾಗೆ ಮೊಹನ ಸಾರಂಗೆ, ಮೊಹಕ ಮದರಂಗೆ, ಕನ್ನ ಹಾಕಿದೆ ಮುಂಗುರುಳ ಎರಡು ಲೇಡೀಸ್ ಲಗೋರಿ ಒಗಟ್ಟುಗಳು ಹೇಳುವತ್ತಿಗೆ ಸ್ವಲ್ಪ ಸೆನ್ಸರ್ ಅಡ್ಡ ಅತ್ತ. ಅಪ್ಪ ಉದ್ದ, ಅಬ್ಬಿ ಗಿಡ್ಡ, ಮಗ ಗುಂಡಣ್ಣ. ಕಡುಕಲ್ ಅಯ್ಯ ಅಪ್ಪ, ನೀವು ಕಡುಕಲ್ಲಂಗೆ ಕಡ್ದಂಗೆ ಆಯ್ತು. ನಾನು ಕಡುಕಲ್ ಅಲ್ಲ, ಉತ್ತರ ತಪ್ಪು. ಗೊತ್ತಿತ್ತ ಸರ? ಹೆಲ್ಸಿನ ಹಣ್ಣು ಹೆಲ್ಸಿನ ಹಣ್ಣು ಅಲ್ಲ, ತಾಗೋದಿಲ್ಲ. ಇಲ್ಲ, ಹೆಲ್ಸಿನ ಹಣ್ಣು ಮೊನ್ನೆ ತಿಂದ್ರೇಕಂತಲ್ಲ, ಪಟ್ಟ ನೆನಪಾಯ್ತು, ಸೊಳ್ಳೆ ಬಾಯಿಗೆ ಬಂತು. ಹಾ ಕಾಮನ್ ತೆಂಗಿನ ಮರ. ಈ ಮಗು ಹೇಳ್ತ ಕಣಿ, ಸತ್ಯ. ತೆಂಗಿನ ಮರ. ಅಪ್ಪ ಉದ್ದ, ಅಬ್ಬಿ ಗಿಡ್ಡ, ಮಗ ಗುಂಡಣ್ಣ, ತೆಂಗಿನ ಮರ. ನಿಮ್ಮ ಧ್ವನಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ರಾರಾಜಿಸಿದಲ್ಲಿ ನಾವು ನಂಬಿದಂತಹ ದೇವರು ನಿಮಗೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ನಮ್ಮ ಚಿಕ್ಕ ಸ್ಮರಣಿಕೆಯನ್ನು ನೀವು ಸ್ವೀಕರಿಸಬೇಕು. ಯಾಕೆ ಕಾಲನ್ನು ಕತ್ತರಿಸಿ ಏನು, ನಿನ್ನ ಕಣ್ಣನ್ನ ಸೀಳೆನು, ಆಯುಧವನ್ನ ಹಿಡಿದಿರುವ ಕೈಯನ್ನು ತುಂಡರಿಸಿ ಏನು, ನಿನ್ನ ರುಂಡವನ್ನ ಚಂಡಾಡಿ ರಕ್ತವನ್ನು ಏರಿ ಬಂದಿರುವ ಸಿಂಹವನ್ನ ಗಾಡಿಗೆ ಕಳಿಸಿದರೆ ಲೇಸಾಯ್ತು, ಇಲ್ಲವಾದರೆ ಈ ರಣರಂಗಕ್ಕೆ ಬಂದಿರುವ ನನಗೂ ನಿನಗೂ ದ್ವೇಷವಾದರು ಏನು? ಮಹಿಷ
ವಯಗಿರಿನೋದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನದೇ ಜಯ ಜಯ ಹೇ ಮಹಿಷಾಸುರನಿರಂಗಕ್ಕೆ ಬರ್ತೇನೆ ಶೈಲಸುತೆ. ಚಂದ್ರಕಾಂತ್ ಕೊಡ್ಪಾಡಿ ಸರ್ ಹಿರಿಯರು, ಅವರನ್ನು ನಾವು ಗುರುತಿಸಬೇಕು. ದಯವಿಟ್ಟು ವೇದಿಕೆಗೆ ಬನ್ನಿ, ಒಂದು ಸಣ್ಣ ಗೌರವವನ್ನು ಸ್ವೀಕಾರ ಮಾಡಬೇಕು ಸರ್. ಪ್ಲೀಸ್ ಚಂದ್ರಕಾಂತ್ ಸರ್ ಬನ್ನಿ. ಒಂದು ಪ್ರೀತಿಯ ಗೌರವ ನಮ್ಮ ರೂಪೇಶಣ್ಣ ಕೊಡ್ಕಂದಲ್ಲಿ ಹೇಳಿಕೆ ಅಂತೆ. ಜೋರಾದ ಚಪ್ಪಾಳೆ ನಮ್ಮ ಹಿರಿಯರಿಗೆ, ಚಂದ್ರಕಾಂತ್ ಸರಿಗೆ. ವಿಜಯಲಕ್ಷ್ಮಿ ಅಕ್ಕ ಅವರ ಹಾಡು ಇತ್ತೀಚೆಗೆ ನಾವು ನೀವೆಲ್ಲ ಸಿಕ್ಕಾಪಟ್ಟೆ ಕೇಳಿಸ್ಕೊಂಡಂತ ತುಂಬಾ ಫೇಮಸ್ ಆದಂತ ಒಂದು ಸುಂದರ ಗೀತೆಯನ್ನ ನಮ್ಮೆಲ್ಲರಿಗೋಸ್ಕರ ಈಗ ವಿಜಯಲಕ್ಷ್ಮಿ ಅಕ್ಕ ಹಾಡ್ಸ್. ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ, ಕಣ್ಣ ಕಾಯೋರೆತ್ತೆ ಗವನೆ ಕಾವಲಾದಂತೆ. ಈ ಪ್ರಶಸ್ತಿಗಳನ್ನ ತಪ್ಪಿಸಿಗಿಂತ 3 ರಿಂದ 4 ವರ್ಷದ ಕ್ಯಾಟಗರಿಗೆ 3ನೇ ಪ್ರೈಸ್ ಶ್ರಾವ್ಯ 3ನೇ ಪ್ರೈಸ್, ಸೆಕೆಂಡ್ ಪ್ರೈಸ್ ತ್ರಿಶೂಲ್ ಶೆಟ್ಟಿ. ಬೆನ್ನ ಹಿಂದೆ ಕಾಣದಂತ ಸೈನ್ಯ ನಿಂತಂತೆ. ಲಗೋರಿ ಬ್ರಹ್ಮಶ್ರೀ ತಂಡ ಸೆಕೆಂಡ್ ಪ್ರೈಸ್. ಕೋಪಾವನಂತೆ ಇವನು ಕಿಂಕರಾವ ಭಯಂಕರ ಕಲಹ ಕದನಾನೆ, ಶಕ್ತಿ ಇವನು ಸೈನ್ಯಾವರು ಎದುರು ನಿಂತರೆ ಸಮರವೇ, ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು, ನೂರ್ಕಾಲ ನಿಲ್ಲಬೇಕು. ಕರಗ್ರೆ ವಸಂತಲಕ್ಷ್ಮಿ, ಕರಮುದೆ ಸರಸ್ವತಿ, ಕರಮುಲೆ ಸ್ಥಿತಿಗೌರಿ ಪವದ ಕರದರ್ಶನ. ನಮ್ಮ ಟೀಮ್ ಕುಂದಾಪುರಿಯನ್ಸ್ ಸಮಾಜದಲ್ಲಿ ಸೇವೆಯನ್ನ ಸಲ್ಲಿಸಿರುವಂತ ಸಾಕಷ್ಟು ಗಣ್ಯರನ್ನ ಗುರುತಿಸಿ ಅವರನ್ನ ಸನ್ಮಾನಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಈ ಬಾರಿ ನಮ್ಮ ಪಂಚಪರ್ವ ಕಾರ್ಯಕ್ರಮದಲ್ಲಿ ಕುಂದಾಪುರ ರತ್ನ ಪ್ರಶಸ್ತಿ 2024 ಅರೆಹೊಳೆ ಸದಾಶಿವರಾವ್ ಅಧ್ಯಕ್ಷರು, ಅರೆಹೊಳೆ ಪ್ರತಿಷ್ಠಾನ ಕಲೆ ಮತ್ತು ಸಂಸ್ಕೃತಿ ಪುರರತ್ನ ಪ್ರಶಸ್ತಿ 2024 ಕೊಡ್ಲಿಕ್ಕೆ ನಮ್ಮ ತಂಡಕ್ಕೆ ಹೆಮ್ಮೆ ಆಗ್ತಾ ಇದೆ. ಸರ್ ಶ್ರೀ ಯಾಕೂಬ್ ಖಾದರ್ ಗುಲ್ವಾಡಿ, ಚಿತ್ರ ನಿರ್ದೇಶಕರು, ನಿರ್ಮಾಪಕರು, ಕಳೆದ 30 ವರ್ಷಗಳಿಂದ ಕನ್ನಡ ಸಾಹಿತ್ಯ, ಕ್ರೀಡೆ, ಸಿನಿಮಾ, ಸಾಂಸ್ಕೃತಿಕ ಪ್ರಾಚ್ಯ ವಸ್ತುಗಳ ಸಂಗ್ರಹ, ಪುಟಾಣಿ ಗ್ರಂಥಾಲಯ, ವಿಶೇಷವಾಗಿ ಅಭಿನಯ, ಹೀಗೆ ಸಾಕಷ್ಟು ಸೇವೆಗಳನ್ನ 10 ಕ್ಷೇತ್ರಗಳಲ್ಲಿ ನೀಡಿದ್ದಾರೆ. ಪ್ರಸ್ತುತ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರೂ ಆಗಿ ಭಾಷೆಯ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ಇವರಿಗೆ ಕುಂದಾಪುರ ರತ್ನ ಪ್ರಶಸ್ತಿಯನ್ನ ನೀಡಿ ನಮ್ಮ ತಂಡ ಟೀಮ್ ಕುಂದಾಪುರಿಯನ್ಸ್ ಗೌರವಿಸ್ತಾ ಇದೆ. ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ, ಸಹಕರಿಸಿ. ಈಗ ನಮ್ಮ ತಂಡದ ಹೆಣ್ಣು ಹುಲಿಗಳ ಈಗ ನಿಮ್ಮೆಲ್ಲರಿಗೋಸ್ಕರ ಹುಲಿ ವೇಷ ಪ್ರದರ್ಶನ.